ಪುಸ್ತಕದಲ್ಲಿ ನಿನ್ನ ಕನಸು ಅರಳಲ್ಲಿ ಅಕ್ಷರದ ದಾರಿ ತೆರೆದು ಆಶಯ ಬೀಜ ಬಿತ್ತಿ ಬೆಳಗಿನ ಹಾದಿಯ ಮೇಲೆ ನೀನು ದೀಪದಂತೆ ನಿಲ್ಲು ಬೆಲೆಯಲ್ಲಿ ಜೈ ಜೈ ಜನಮನದ ಧ್ವನಿ ಜೈ ಗ್ರಾಮದಿಂದ ಗ್ರಾಮಕ್ಕೆ ನಿನ್ನ ಹೆಜ್ಜೆ ಜೈ ಜೈ ಸಮೃದ್ಧಿ ಜೈ ಸಮೃದ್ಧಿ ಜೈ ಜೈ ಸಮೃದ್ಧಿ ಮಂಜುನಾಥ ಜೈ ಸಮೃದ್ಧಿ ಜೈ ಸಮೃದ್ಧಿ ನಿನ್ನ ಹೆಸರು ಚಿರತ್ ಸಾಯವಾಗಿರಲಿ ಬಡತನದ ನೆರಳು ಸರಳಿ ಅಕ್ಷರದ ಸೂರ್ಯ ಎದ್ದೇಳಲಿ ಪ್ರತಿ ಮನೆಗೂ ಬೆಳಗ್ಗೆ ಬರಲಿ ಪ್ರತಿ ಮನಸ್ಸಿಗೂ ಹಸಿರು ಕನಸು ಜೈ ಸಮೃದ್ಧಿ ಜೈ ಸಮೃದ್ಧಿ ಜೈ ಜೈ ಸಮೃದ್ಧಿ ಮಂಜುನಾಥ ಜೈ ಸಮೃದ್ಧಿ ಜೈ ಸಮೃದ್ಧಿ ಮೂಲ ಬಾಗಿಲಲ್ಲಿ ನಿನ್ನ ಕೀರ್ತಿ ಉಳಿಯಲಿ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ, ಸಾಕಷ್ಟು ಜನ ಮಹನೀಯರಿದ್ದೀರಿ, ಎಲ್ರಿಗೂ ನನ್ನ ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಮಹಾನ್ ನಾಯಕರಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ ಈ ಶಾಲೆಯ ಮೈನ್ ಅಂಜಲಿ ಮೇಡಮ್ ಅವ್ರಿಗೂ, ಸುನೀತಾ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಜಗನ್ನಾಥ್ ಅವರು, ಇವತ್ತಿನ ವಿಶೇಷ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ, ನಾನು ಯೂಟ್ಯೂಬಲ್ಲಿ ತೆಗೆದು ನೋಡ್ತಾ ಇರ್ತೀನಿ, ಫಸ್ಟ್ ಮಕ್ಕಳು ಎಷ್ಟು ಗಲಾಟೆ ಮಾಡ್ತಾರೆ ಹೋಗೋಕ್ಕೆ ಅಂತ. ಆ ಅಪ್ಪ ಅಮ್ಮ ಎಷ್ಟು ತೊಂದರೆ ಪಡ್ತಾರೆ ಸ್ಕೂಲ್ ಕಳ್ಸೋಕ್ಕೆ ಅಂತಂದರೆ, ಈ ರಜಾದಲ್ಲಿ ಚೆನ್ನಾಗಿ ಬರ್ಗರ್ಲು ಪಿಜ್ಜಾ ತಿಂದು 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 ಸ್ಕೂಲ್ ಬಿಟ್ಟು ಸ್ಕೂಲ್ ಹೋಗ್ಬೇಕಂದ್ರೆ ದಿಕ್ಸ್ಕೊಂಡ್ಬಿಟ್ಟು ಆಟೋ ಬೆಳಿತಾರೆ. ಬಟ್ ಆದರೂ ನಮ್ಮ ಕರ್ತವ್ಯ. ಈಗ ತಾನೇ ನಮ್ಮ ಸುನೀತಾ ಮೇಡಮ್ ಒಂದು ಕೊಟೇಶನ್ ಹೇಳಿದ್ರು, ತುಂಬ ಇಷ್ಟ ಆಯ್ತು ನನಗೆ. ಮನಸ್ಸಿಟ್ಟು ಕಲಿತ ಅಕ್ಷರ. ಏನೇ ಕೆಲಸ ಮಾಡಲಿ ನಾವು ಮನಸ್ಫೂರ್ತಿ ಕೆಲಸ ಮಾಡಿದ್ರೆ ಅದು ನಮ್ಮ ಮನಸ್ಸು ಕಲಿಸುತ್ತೆ. ಜೀವನದಲ್ಲಿ ನಾವೆಲ್ಲ ಕೊಟ್ಟಿದ್ವಿ, ಕೊನೆ ಆಗುತ್ತೆ. ಆದರೆ ನಾವೇನೇ ಕೆಲಸ ಮಾಡಿ ಕೂಡ ಮನಸ್ಸಿಟ್ಟು ಕೆಲಸ ಮಾಡಬೇಕು. ಬಹುಶಃ ಮೈ ಬಗ್ಸಿ ದುಡ್ದ ತಿನ್ನುವ ಅನ್ನ, ಯಾರ್ಯಾರು ಮೈ ಬಗ್ಸಿ ಚೆನ್ನಾಗಿ ಕಷ್ಟ ಬಿದ್ದು ದುಡ್ಡು ತಿಂತಾರೆ ಆ ಎನ್ನ ಮೈಗಟ್ಟುತ್ತಂತೆ. ಬಹುಶಃ ತಾವು ಗೊತ್ತಿರ್ಬೋದು, ನೋಡಿರ್ತೀರ. ಸುಮಾರು ಜನ ಮೈಗಟ್ಟಿದ್ದಾರೆ, ಕೆಲಸನೇ ಮಾಡಲ್ಲ, ಬಟ್ ಅವ್ರಿಗೆ ದೇಹ ಅಡ್ಡದಡ್ಡಿ ಬೆಳೆದಿರ್ತದೆ. ಸೊ ಹಾಗೆ ಕಷ್ಟಪಟ್ಟು ಗಳಿಸಿ ಸಂಪಾದನೆ, ಯಾರು ತುಂಬ ಕಷ್ಟಪಟ್ಟು ಏನೋ ಸಂಪಾದನೆ ಮಾಡ್ತಾರೆ ಆ ಲಕ್ಷ್ಮಿ ಅವ್ರ ಹತ್ರ ಉಳಿತಾರೆ. ಈ ಅರ್ಧ ಕಾಲದಲ್ಲಿ ಐಶ್ವರ್ಯ ಬಂದರೆ ಕೆಲವ್ರಿಗೆ ಹೆಂಗಾಡ್ತಾರೆ ಅಂತಂದ್ರೆ ಅದು ಮೇಲಕ್ಕಾಗಲ್ಲ. ಬಹುಶಃ ನನ್ನ ಸ್ನೇಹಿತರು ಸಾಕಷ್ಟು ಜನ ಕೋಟ್ಯಾಧೀಶ್ವರಿದ್ದಾರೆ, ಅವ್ರು ತೋರಿಸ್ಕೊಳ್ಳಲ್ಲ. ಕೆಲವರು ಅದೇನು ಹೇಳ್ತಾರಲ್ಲ, ಈ ಕಷ್ಟಪಟ್ಟು ಮಾಡುವ ಸಂಪಾದನೆ ಇದೆಯಲ್ಲ ಅದು ಆ ಲಕ್ಷ್ಮಿ ಅವ್ರ ಮನೆ ಹೊಲಿಸ್ತಾಳೆ. ಅರ್ಧ ಐಶ್ವರ್ಯ ಬಂದಿದ್ದ ಅರ್ಧ ಕಾಲದಲ್ಲಿ ಹಾಗೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾವತ್ತೂ ನಮ್ಮ ಕೈ ಬಿಡಲ್ಲ. ಏನೇ ಕೆಲಸ ಮಾಡಲಿ, ನನ್ಗೆ ತುಂಬಾ ಇಷ್ಟ ಆಗಿದ್ದ ಪದ ಇವತ್ತು, ಏನೇ ಕೆಲಸ ಮಾಡಲಿ ಇಷ್ಟಪಟ್ಟು ಕೆಲಸ ಮಾಡ್ಬೋದು, ಕಷ್ಟಪಟ್ಟು ಏನೇ ಕೆಲಸ ಮಾಡ್ಬೋದು.
ಇನ್ನೊಬ್ರು ಸವಾಸ ಮಾಡ್ಬೇಕಾದ್ರೂ, ಇನ್ನೊಬ್ರು ವ್ಯಕ್ತಿನ ಇಷ್ಟಪಡ್ಬೇಕಾದ್ರೂ ನಾವು ಇಷ್ಟಪಟ್ಟೆ ಮಾಡ್ಬೇಕು. ಏನೋ ತಾತ್ಕಾಲಿಕವಾಗಿ ಇಷ್ಟಪಡೋದು ಅದೆಲ್ರಿಗೂ ವ್ಯರ್ಥ ಆಗ್ತದೆ. ನಿನಗೂ ವ್ಯರ್ಥ, ಇನ್ನೊಬ್ರಿಗೂ ವ್ಯರ್ಥ. ಫಾರ್ ಎಕ್ಸಾಂಪಲ್, ಈಗ ನಿದ್ದೆ ಮಾಡೋರನ್ನ ಎಬ್ಬರಿಸ್ಬೋದು, ಅಪ್ಪಯ್ಯ ಲೇರ 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 ಅಂತ ಎಬ್ಬರಿಸ್ಬೋದು ಅಂದ್ರಿ ಮೇಡಮ್ ಕದ. ನಿದ್ದೆ ಮಾಡೋ ತರ ಹಾಟ್ ಮಾಡೋದು ಎಬ್ಬರ್ಸಕ್ಕಾಗುತ್ತಾ? ಆಗಲ್ಲ. ಯಾಕೆ ಹೇಳಿ? ನಾವು ಎಂತರಲ್ಲಿ ಲೇಬಲ್ ಹಾಟ್ ಮಾಡ್ತಾ ಇರ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬ ಜೀವನದಲ್ಲಿ ಕೂಡ ಈಗ ಬಂದು ಹೋಗ್ತಾ ಇರ್ತಾವೆ. ನಿದ್ದೆ ಮಾಡೋನು ಎಬ್ಬರಿಸ್ಬೋದು, ನಿದ್ದೆ ಮಾಡೋ ತರ ಹಾಟ್ ಮಾಡೋಣ ಯಾವತ್ತು ಎಬ್ಬರ್ಸಕ್ ಆಗಲ್ಲ. ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಬಂದು ಹೋಗ್ತಾನೆ ಇರ್ತಾವೆ ಇವೆಲ್ಲ, ಸಾಕಷ್ಟು ಬಂದು ಹೋಗ್ತಾನೆ, ಸಾಕಷ್ಟು ಬಂದು ಹೋಗ್ತಾನೆ ಇರ್ತವೆ. ಅದು ಜಾಣ ನಿದ್ದೆ ಅಲ್ಲ. ಸೊ ಅದರಿಂದ ಇವತ್ತು ನನ್ನ ಸುದೈವ ಅಂತ ಹೇಳ್ಬೋದು, ಸೋಮವಾರ ಕಾರ್ಯಕ್ರಮ ಫಸ್ಟ್ ಓಪನ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಡೆಲ್ಲಿ ಕಾರ್ಯಕ್ರಮ ನಾನು ಇದ್ದಿದ್ದರಿಂದ ನನ್ನ ಬಿ ಅವ್ರಿಗೆ ಹೇಳ್ಕೊಂಡೆ, ಬುಧವಾರ ಕಾರ್ಯಕ್ರಮ ಮಾಡ್ಕೊಳ್ಳೋಣ, ತುಂಬ ಇಷ್ಟಪಟ್ಟು ಮಾಡೋಣ, ಕಷ್ಟಪಟ್ಟು ಮಾಡೋದು ಬೇಡ, ಇಷ್ಟಪಟ್ಟು ಮಾಡೋಣ. ಹೆಂಗೆ ಸರ್? 2 ಅವರ್ ಇರ್ತೀನಿ ಅಂತಂದೆ. 2 ಅವರು ನಿಮ್ಮ ಜೊತೆ ಇರ್ತೀನಿ, ಇಷ್ಟಪಟ್ಟು ಮಾಡೋಣ. ಏನೇ ಕೆಲಸ ಮಾಡ್ಬೇಕಾದ್ರೆ ಇಷ್ಟಪಟ್ಟೆ ಮಾಡ್ಬೇಕು, ಕಷ್ಟಪಟ್ಟು ಏನು ಮಾಡಕ್ ಹೋಗ್ಬಾರ್ದು. ಸೊ ಅದರಿಂದ ನನ್ನ ಜೀವನದಲ್ಲಿ ಸಂಗಾತಿ ಆಗಿರ್ಬೋದು, ನಿಮ್ಮ ವೃತ್ತಿ ಆಗಿರ್ಬೋದು, ನಮ್ಮ ಜೀವನ ಆಗಿರ್ಬೋದು, ನಾವು ಬೆಳಗ್ಗೆ ಇವತ್ತು ಇಷ್ಟಪಟ್ಟಿದ್ರೆ ನಾವು ಸಾಯಂಕಾಲ ಚೆನ್ನಾಗಿ ಮಾಡ್ಬೋದು. ಕಷ್ಟಪಟ್ಟಿದ್ರೆ ಏನಾಗುತ್ತೆ? ಅದು ವ್ಯರ್ಥ ಆಗುತ್ತೆ. ಬಹುಶಃ ನನಗೆ ಗೊತ್ತಿಲ್ಲ, ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ, ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಉಸಿರು ನಮ್ಗೆ ಹೊಸದೇ, ಅದು ವಾಪಸ್ ನಮ್ಗೆ ಎಂದೂ ಬರೋದಿಲ್ಲ. ಸೊ ಅದರಿಂದ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರ ತಗೊಳ್ತಕ್ಕಂಥ ಕೆಲವು ನಿರ್ಧಾರಗಳು ತುಂಬಾ ತುಂಬಾ ಅಚ್ಚುಕಟ್ಟಾಗಿದೆ. ಇವತ್ತು ಅಟೆಂಡೆನ್ಸ್ ಇರ್ಬೋದು, ಬಯೋಮೆಟ್ರಿಕ್ ಇರ್ಬೋದು, ಇವತ್ತು ಮಕ್ಕಳ ಹಾಜರಾತಿ ಇರ್ಬೋದು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಂದು ನೋವಿನ ಸಂಗತಿ ಏನಂತಂದ್ರೆ, ನಾನು ಹಾಕಿದ ಪ್ರಶ್ನೆಗೆ ವಾಪಸ್ ಬಂದ ಮೊನ್ನೆ ನನಗೆ ಮುಳಬಾಗಿಲು ತಾಲೂಕಲ್ಲಿ 6 ಶಾಲೆ ಮುಚ್ತಾ ಇದೀವಿ ಅಂತ, 6 ಶಾಲೆ ಮುಚ್ತಾ ಇದೀವಿ, ಗಡಿ ಭಾಗದಲ್ಲಿ 6 ಶಾಲೆ ಮುಚ್ತಾ ಇದೀವಿ. ನಾನು ರಾತ್ರಿ ಬಿ ಅವರಿಗೆ ಫೋನ್ ಮಾಡಿ ಬೆಳಗ್ಗೆ ಕೇಳಿದೆ, ಆ 6 ಶಾಲೆ ಯಾವ್ದಂತ ಕೊಡಿ, ನಾನು 3 ದಿವಸ ಟೈಮ್ ಕೊಡ್ತೀನಿ, ನಾನೇ ಖುದ್ದಾಗಿ ಆ ಊರಿಗೆ ಬಂದು ಹಾಜರಾತಿ ಮಾಡಿಸ್ತೀನಿ. ಯಾಕೆ ನಾನು ಮತ್ತು ಬಿ ತಂಡ ಜಗನ್ನಾಥ್ ನಾವೇ ಖುದ್ದಾಗ ಊರಿಗೆ ಹೋಗಿ ಆ ಯಾವುದೇ ಕಾರಣಕ್ಕೆ ಆ ಸ್ಕೂಲ್ ಮುಚ್ಚಿದಂಗೆ ಅದು ಹಾಜರಾತಿ ಕೊಟ್ಟು ಸ್ಕೂಲ್ ಉಳಿಸ್ಕೊಬೇಕು. ನಮ್ಮ ಧರ್ಮ, ಒಬ್ಬ ಶಾಸಕರಾಗಿ ನನ್ನ ಕರ್ತವ್ಯ, ಬಿ ಆಗಿ ನಿಮ್ ಧರ್ಮ ನಾವು ಕೆಲಸ ಮಾಡ್ಲೇಬೇಕು. ಇವತ್ತು ನಮ್ಮ ಮುಳಬಾಗಿಲು ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಗಳು ಮುಚ್ಚಕ್ಕೆ ನಾವು ಬಿಡಬಾರದು. ಸೊ ಅದರಿಂದ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಶಾಲೆ ಕೂಡ ಬಂದಿದೆ. ಅದು ಈ ಶಾಲೆಗೆ ಬರ್ಬೇಕಾದ್ರೆ ನಾನು ಬಿ ಅವ್ರು ಕೇಳಿದ್ರು, ಸರ್ ಯಾವ ಶಾಲೆಗೆ ಹೋಗ್ಬೇಕು ಅಂತ. ಒಡ್ಡಳ್ಳಿ ಶಾಲೆಗೆ ಹೋಗೋಣ ಸರ್ ಅಂತ. ಯಾಕೆ ಅಂತಂದ್ರೆ 100% ರಿಸಲ್ಟ್ ಕೊಟ್ಟವರಲ್ಲ ಅಂತ. 100% ನಾನು ಇಷ್ಟಪಡ್ತೀನಿ. ಬಟ್ ಆದ್ರೂ ಸುರೇಖ ಮೇಡಮ್ ಅವಾಗಿಂದ ಮನ ತೆಗಿತಾ ಇದ್ದು ನಮ್ಗೆ ಏನಂತದೆ, ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗು, ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಮಕ್ಳೇ ಸ್ಟ್ರಾಂಗು. ಈ 3 ಜನ ಹೆಣ್ಮಕ್ಳಿಗೋಸ್ಕರ ಗಂಡು ಮಕ್ಳಿಗೆಲ್ಲ ತೆಗಿತಾ ಇದ್ರು ಮನ. ಗಂಡ್ಮಕ್ಳ ಮನ ಮರ ಉಳಿಸೋ, ಅಟ್ಲೀಸ್ಟ್ ಒಬ್ರಾದ್ರು ಏಮಣ್ರಾಮಿಗ್ ರೈ ಒಬ್ರಾದ್ರು ಬರ್ರೋ ಮುಂದೆ ಲೈ. ಬರೀ ಹೆಣ್ಮಕ್ಳೇ ಟಾಪ್ ಬಂದಾರ ಕಣ್, ನೀವೇನೋ ಮಾಡ್ತಾ ಇದ್ದೀರಿ. ನನಗೆ ಅವಮಾನ ಕಾಣೋ ಇದು. ಈ ವರ್ಷ ಏನ್ ಟೋಪಿನ ಅಲ್ಲಿ ಈ ಅಂಜಲಿ ಮೇಡಮ್ ಹೇಳ್ತಾ ಇದ್ರು, MLA ಟೋಪಿ ಪೆಟ್ಟಣ ಅಂತ ಹೇಳ್ತಾ ಇದ್ರು. ಆ ಟೋಪಿನ ಇಸ್ಕೊಂಡಿಲ್ಲ ನಾನು ಅಷ್ಟೂರಿ ಬಂದು ಟೋಪಿ ಇಸ್ಕೊಳಕ್ ಬಂದಿದ್ದ. ಟೋಪಿ ಅಂತ ಹೇಳಿದ್ದೀನಿ, ನಾನು ಕೇಳಿಸ್ಕೊಂಡ್ ನನಗೆ. ಸೊ ಆದ್ರೆ ನಮ್ಮ ಮುಳಬಾಗಿಲ ಶಾಲೆಯ ಮಕ್ಕಳು ತುಂಬಾ ಉನ್ನತ ಮಟ್ಟಕ್ಕೆ. ಇನ್ನೊಂದು ವಿಶೇಷವಾದಂತಂದ್ರೆ, ನಾವು ಎಲ್ಲಿ ಕನ್ನಡ ಶಾಲೆಗಳನ್ನ ನಾವು ಕಂಡಮ್ ಮಾಡ್ತಾ ಇದೀವಿ. ಪ್ರಥಮ ದರ್ಜೆ ಕಾಲೇಜಲ್ಲಿ ಯಶಸ್ವಿ ಅಂತ ಒಬ್ಬ ಹುಡುಗಿ ಕರ್ನಾಟಕದಲ್ಲಿ ಟಾಪ್ 2 ಬಂದಿದ್ದಾಳೆ. ಟಾಪ್ 2 ರ್ಯಾಂಕ್. ಎಷ್ಟು ಖುಷಿ ಆಯ್ತು. ಅದು ಬೆಂಗಳೂರು ಯೂನಿವರ್ಸಿಟಿ ಹಾಕಿದಾಳೆ, ಫೋಟೋ ಹಾಕಿದಾಳೆ. ನನ್ನ ಫೋಟೋ ತೆಗೆದು ಹಾಕಿದ್ರು ಸರ್ ನಿಮ್ಮೂರು ಹುಡುಗಿ ಅಂತ. ಆ ಹುಡುಗಿ ಯಾರಂತ ನನಗೆ ಗೊತ್ತಿಲ್ಲ. ಅದು ನನ್ನ ಮಗಳು, ನನ್ನ ಮನೆ ಮಗು ಅಂತ ಖುಷಿ ಆಯ್ತು. ನನ್ನ ತಾಲೂಕ್ ಮಗು ಟಾಪ್ ರ್ಯಾಂಕ್ 2 ಕರ್ನಾಟಕದಲ್ಲೇ ಟಾಪ್ 2 ಬಂದಿದ್ದಾರೆ. ಸೊ ಹಂಗೆ ಈ ಮುಳಬಾಗಿಲಿಗೆ ಆ ಮಣ್ಣಿನ ಶಕ್ತಿ, ಮುಳಬಾಗಿಲಿಗೆ ಆ ಗತ್ತು ಎಲ್ಲ ಇದೆ. ಬಟ್ ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಪ್ಲಾಟ್ಫಾರ್ಮ್ ಬೇಕಷ್ಟೇ. ದಯವಿಟ್ಟು ನನ್ನೆಲ್ಲ ಶೈಕ್ಷಣಿಕ ಕ್ಷೇತ್ರ ಎಲ್ಲ ಮಕ್ಕಳು ಕೂಡ ದಯವಿಟ್ಟು ಹೇಳ್ತೀನಿ ಕೇಳಿ, ಈ ಒಂದು ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಕಳೆದು ಹೋದ ಸಮಯ ಯಾವತ್ತೂ ವಾಪಸ್ ಬರಲ್ವಂತೆ, ನಮ್ಗೆ ಯಾವತ್ತೂ ವಾಪಸ್ಸು ಬರಲ್ವಂತೆ. ಅದರಿಂದ ಯಾವತ್ತು ಈ ಟೈಮ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ತುಂಬಾ ಸುದೀರ್ಘವಾಗಿ ಚೆನ್ನಾಗಿ ಇವತ್ತು ಬಿಸಿ ಊಟದಿಂದ ಹಿಡಿದು ಪಠ್ಯಪುಸ್ತಕದಿಂದ ಹಿಡಿದು ನಮ್ಮೆಲ್ಲ ಕಾಮ್ಸ್ ಇದು ಒಳ್ಳೆ ಕೊಟ್ಟಿದ್ದಾರೆ. ಕಾಮ್ಸ್ ಇದು ಎಷ್ಟೋ ದಿನ ನನ್ ಕನಸಿದು.
ಆ ಹೆಸರೇನ ಗೊತ್ತಿಲ್ಲ, ಬಯೋಮೆಟ್ರಿಕ್ ಇರ್ಬೇಕಂತ ಕಾಮ್ಸದ್ ಇಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಇನ್ನೆಲ್ಲ ನಡೆಯಂಗಿಲ್ಲ, ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಈ ಪುಂಗು ಪುಟ್ರು ಹೇಳಂಗಿಲ್ಲ ಟೀಚರ್ಸ್, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ. ಹೌದಲ್ಲ, ಬರ್ಬೇಕು ಬಯೋಮೆಟ್ರಿಕ್ ಕೊಡ್ಬೇಕು, ಅಟೆಂಡೆನ್ಸ್ ತಗೋಬೇಕು ಅಷ್ಟೇ. ಈಗ ತಪ್ಪು ನಿಮ್ಗೆ ಬಿತ್ತು ಕತ್ರಿ ಬಿತ್ತು. ಸೊ ಅದರಿಂದ ಇದು ಒಳ್ಳೆ ಮಾರ್ಗಸೂಚಿಗೆ ಇದು ಒಳ್ಳೆ ಅನುಕೂಲ ಇದೆ. ಮುಂದಿನ ಮಾರ್ಗಸೂಚಿಗೆ ಇದು ಮುಂದೆ ಅನುಕೂಲ ಅಂತೇಳಿ ಸೊ ಒಳ್ಳೆ ಶಾಲೆಗಳನ್ನ ಬೆಳೆಸೋಣ. ನಮ್ಮ ಮಕ್ಕಳನ್ನ, ನಮ್ಮ ಸ್ವಂತ ಮಕ್ಕಳನ್ನ ನಮ್ಮ ಶಾಲೆಯ ಮಕ್ಕಳಂತ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಕರೆದು ಎಲ್ಲ ಉದ್ಘಾಟನೆಕಾರ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ನನ್ನ ಏನು ಶೈಕ್ಷಣಿಕ ಕ್ಷೇತ್ರದ ಎಲ್ಲ ನಮ್ಮ BO ಮತ್ತು ಅವರ ತಂಡಕ್ಕೆ, ಹಾಗೂ ವಿಶೇಷವಾಗಿ ಈ ಭಾಗದ CRPO ಮತ್ತು ನಮ್ಮ ಮಾನವ ಸಂಪನ್ಮೂಲ ನಮ್ಮ ಸೋಮವ್ರಿಗೆ, ಸೊ ಎಲ್ರಿಗೂ ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಹಾಗೂ ವಿಶೇಷವಾಗಿ ಈ ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಕೂಡ ನಿಮ್ಮಲ್ಲಿ ಮುಖದಲ್ಲಿ ಕಾಣಿಸ್ತಾ ಸಂತೋಷ. ಯಾಕೆಂತಂದ್ರೆ ಬಹುಶಃ ನೀವು 100% ತೆಗೆದಿರೋದಕ್ಕೆ ನಿಮ್ಮ ಮುಖದಲ್ಲಿ ಕಳೆ ಕಾಣಿಸ್ತಾ ಇದೆ, ಅಂದ್ರೆ ಅದು ಎತ್ತಿ ಕಾಣಿಸ್ತಾ ಇದೆ. ಅದು ಪ್ರತಿ ವರ್ಷ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬರಲಿ, ಅದರಲ್ಲಿ ಸಂತೋಷ ಬೀಳುವಂತ ವ್ಯಕ್ತಿ ಫಸ್ಟ್ ನಾನೇ. ಯಾಕೆಂದ್ರೆ ನಮ್ಮ ಮಕ್ಕಳು ಈ ಒಂದು ವರ್ಷದಲ್ಲಿ ತುಂಬಾ ಮಟ್ಟಕ್ಕೆ ಚೆನ್ನಾಗಿ ಮುಂದೆ ಬಂದಿದ್ದಾರೆ. ಈ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆ ನಾವು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾ ಇದೀವಿ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೆ ಕೂಡ ಶೈಕ್ಷಣಿಕ ಶ್ರೇಣಿ 25 ಮತ್ತು 26 ಮತ್ತು 27 ಒಳ್ಳೆ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ಇವತ್ತಿಂದ ಒಳ್ಳೆ ಶಾಲೆಗಳು ಪ್ರಾರಂಭ ಆಗಿದೆ. ಯಾರೋ ಚಕ್ಕರ ಆಗದೆ, ಯಾರೋ ಗೈರಾಜರಾಗದೆ ಶಾಲೆಗಳನ್ನ ಮುಂದುವರ್ಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೇನೆ.